ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಹಾಯ್ ಆಲ್, ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಈವ್ನಿಂಗ್ ವ್ಲಾಗ್. ಈವ್ನಿಂಗ್ ಇವಾಗ ಒಂದು ಟೈಮ್ 5:30 ಆಗಿದೆ. ಮಧ್ಯಾಹ್ನದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಪಕ್ಷ ಇದೆಯಲ್ವ, ಹಂಗಾಗಿ ಸ್ವಲ್ಪ ಡೀಪ್ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಮೊನ್ನೆ ಪೇಂಟ್ ಹೊಡಿಸ್ತಾ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇವಾಗ ಮತ್ತು ಆ್ಯಸ್ ಯೂಶ್ವಲ್ ಬಾಕ್ಸು ಮತ್ತು ಈಗ ಸ್ವಲ್ಪ ಅದು ಕಿಚನ್ ಎಕ್ಸ್ಟ್ರಾ ಇದೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಬಾಕ್ಸ್ ಎಲ್ಲ ಮಾಡ್ಕೊಟ್ಟಿದ್ರು. ಇದೇ ಎಕ್ಸ್ಟ್ರಾ ಬಾಕ್ಸ್ ಇದು. ಇವಾಗ ಫಸ್ಟು ಇದಷ್ಟೇ ಇತ್ತು, ಇದು ಆ ಕಡೆ ಇತ್ತು, ಇವಾಗ ಈ ಕಡೆ ಬಂದಿದೆ. ಇದಕ್ಕೆ ಡೋರ್ ಏನು ಬೇಡ ಅಂತ ಅನ್ಕೊತಾ ಇದ್ದೀವಿ, ಯಾಕಂದರೆ ಅದು ಡೋರ್ ತೆಗಿಯೋದೇ ನಮಗೆ ಪ್ರಾಬ್ಲಮ್ ಆಗಿತ್ತು, ಹಿಂಗೆ ತೆಗಿಬೇಕಾಗಿತ್ತು ಅದು. ಸೊ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋಣ. ಸದ್ಯಕ್ಕೆ ಈ ಕಡೆ ಶಿಫ್ಟ್ ಮಾಡಿಸ್ಕೊಂಡು ಇವಾಗ ಇದೊಂದು ಎಕ್ಸ್ಟ್ರಾ ಬಾಕ್ಸ್ ಆಗಿದೆ. ಇದಕ್ಕೆಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಇವಾಗೆಲ್ಲ ತೊಳೆದಿಟ್ಟಿದ್ದಾರೆ ಆಂಟಿ. ಮಧ್ಯಾಹ್ನನೇ ಬಂದಿರೋರು, 1 o'clock ಬಂದಿದ್ರು ಅವರು ಹೆಲ್ಪರು. ಫುಲ್ಲು ಡೀಪ್ ಕ್ಲೀನ್ ಮಾಡಿ ಕಿಚನ್ ಇದೆಲ್ಲನೂ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ದಿನ ಜೋಡಿಸ್ಬೇಕು, ಅದಕ್ಕೆ ಎಲ್ಲ ತೊಳೆದಿಟ್ಟಿದ್ದಾರೆ. ಒಂದೊಂದೇ ಒಣಗಬೇಕು. ಒಣಗಿದಾದ್ಮೇಲೆ ಎಲ್ಲ ಫಿಲ್ ಮಾಡಿ ಮಾಡೋಣ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಎಲ್ಲ ಸ್ವಲ್ಪ ಇಲ್ಲಿ ಮೆಸ್ಸಿ ಆಗಿದೆ, ಯಾಕಂತಂದರೆ ಇದನ್ನು ಅದು ಒಣಗಬೇಕು. ಒಣಗಿದಾದ್ಮೇಲೆ ಎಲ್ಲ ಕ್ಯಾಪ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಕಿಡ್ಸ್ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ದೇವ್ರ ಮನೆಯದು ನಾಳೆ ಮಾಡ್ಕೋಬೇಕು, ಮಂಡೇ ಆಗಿರೋದ್ರಿಂದ ನಾಳೆ ಕ್ಲೀನಿಂಗ್ ಮಾಡ್ಕೋಬೇಕು. ಇವತ್ತೇನು ಮಾಡ್ಕೊಂಡಿದ್ದೆ. ಹಾಲೂ ಸ್ವಲ್ಪ ಧೂಳೇನು ಅಷ್ಟೊಂದು ಇರಲಿಲ್ಲ, ಯಾಕಂದರೆ ರೀಸೆಂಟಾಗಿ ಪೇಂಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ಈಚೆಗಡೆನೂ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್. ಇದು ಆ್ಯಸ್ ಯೂಶ್ವಲ್ ಪೂಜೆ ವ್ಲಾಗ್ ಇರುತ್ತೆ. ಇದು ಮಂಡೇ ಆಗಿರೋದ್ರಿಂದ ಮಂಡೇ ಇವಾಗ ಏನೇ ಮಿಸ್ ಮಾಡಿದ್ರು ಮಂಡೇ ಫ್ರೈಡೇ ಪೂಜೆ ಮಿಸ್ ಮಾಡಲ್ಲ. ಮತ್ತು ದೇವ್ರಿಗೆ ಅಲಂಕಾರ ಮಾಡೋದು ಅದೆಲ್ಲ ಒಂದು 6 to 7 months ಜಾಸ್ತಿ ಅದಕ್ಕೆ ಯೂಸ್ ಟು ಇಟ್ ಆಗಿ ಮಂಡೇ ಅಂತಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ. ನಮ್ಮ ಮಾವ ಡೈಲಿ ದೀಪ ಹಚ್ಬಿಟ್ಟೆ ಈಚೆ ಹೋಗೋದು, ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಈಚೆ ಹೋಗೋದು. ಫಸ್ಟೆಲ್ಲ ಮಂಡೇ ಅವರೇ ಹೂವು ಎಲ್ಲ ಹಾಕ್ತಾಯಿದ್ರು. ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಅಲಂಕಾರ ಮಾಡ್ತೀನಿ ಅಂತ ಗೊತ್ತಲ್ಲ, ಅವರು ದೀಪ ಹಚ್ಬಿಟ್ಟು ಅಲ್ಲಿ ಕಡ್ಡಿ ಹಚ್ಬಿಟ್ಟು ಹೋಗಿರ್ತಾರೆ. ದೀಪ ಮತ್ತು ಕಡ್ಡಿ ಹಚ್ಬಿಟ್ಟು ಹೋಗಿರ್ತಾರೆ. ನಮಗೆ ಏನಂತಂದರೆ ನಮ್ಮ ಮಾವ ಏನಾದರೂ ಬೆಳಗ್ಗೆನೇ ಬೇಗ ಹೋಗಬೇಕಾಗಿದ್ರೆ, ಒಂದೊಂದು ಸತಿ 5:30 6 o'clockಗೆ ಊರಿಗೆ ಹೋಗ್ಬೇಕಾಗಿದ್ರೆ, ಈಚೆ ಹೋಗ್ಬೇಕಾಗಿದ್ರೆ ಎಲ್ಲ ಬೇಗ ಹೋಗ್ತಾರಲ್ಲ, ಆವಾಗ ದೇವ್ರ ದೀಪ ಹಚ್ಬಿಟ್ಟೆ ಹೋಗೋದು. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ನಾವು ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಇವತ್ತು ದೀಪ ಉರಿತಾನೆ ಇದೆ. ನಾನು ಅಲಂಕಾರ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಏನೂ ಹಾಕಿರಲಿಲ್ಲ, ಅದಕ್ಕೆ ನಾನೇ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಹೆಂಗಿದ್ರು ದೀಪ ಹಚ್ಚಿದೆಯಲ್ಲ, ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಪ್ರತಿ ಮಂಡೇನೂ ಈ ಥರ ಆಗೋಲ್ಲ. ಅವರೆಲ್ಲರೂ ಈಚೆ ಹೋಗ್ಬೇಕಾಗಿದ್ರೆ ಮಾತ್ರ ಈ ಥರ ಆಗಿರುತ್ತೆ. ಅದು ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟೆ ಈಚೆ ಹೋಗಿರ್ತಾರೆ. ಅದಾದಮೇಲೆ ನಾನು ತಿರ್ಗಾ ಹೂವು ಎಲ್ಲ ಹಾಕ್ಬಿಟ್ಟು ಮತ್ತೆ ಪೂಜೆ ಮಾಡೋದು. ಮನೆಯಲ್ಲೇ ಇದ್ದರು ಅಂತಂದರೆ ನಾನು ಮಾಡೋವರೆಗೂ ವೆಯ್ಟ್ ಮಾಡ್ತಾರೆ. ಆಮೇಲೆ ಮಾಡಿದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಯೂಶ್ವಲಿ ನಾನು ನಮ್ಮ ಮಾವ ಇಬ್ಬರೇ ನಮ್ಮ ಮನೇಲಿ ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ಈಚೆ ಹೊರಡ್ತಾರೆ. ಇವತ್ತು ನಾನು ದೇವ್ರಿಗೆ ಅಲಂಕಾರ ಮಾಡಿದಂತೂ ತುಂಬಾ ಇಷ್ಟ ಆಯಿತು ನಮಗೆ. ಎಲ್ಲರೂ ಅಷ್ಟೇ, ನಾನು ಮಂಡೇ ಪೂಜೆ ಮಾಡೋದನ್ನೇ ವೆಯ್ಟ್ ಮಾಡ್ತಾ ಇರ್ತೀವಿ, ಫೋಟೋ ನೋಡೋದಕ್ಕೆ, ಸ್ಟೋರಿ ನೋಡೋದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅದಂತೂ ನನಗೆ ಎಸ್ಪೆಷಲಿ ಅದಕ್ಕಾದ್ರೂ ನಾವು ಮಾಡಬೇಕು ಅನ್ನೋದು ಒಂಥರ ಅನ್ನಿಸ್ತಾ ಇರುತ್ತೆ. ನೋಡ್ತಾರಲ್ವ, ಅದು ತುಂಬ ಖುಷಿ. ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಮಂಡೇ ವೆಯ್ಟ್ ಮಾಡಿ ನೋಡ್ತಾರೆ. ಆ ಥರ ವೆಯ್ಟ್ ಮಾಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. 1-2 ಡೇಸಿಂದನೇ ನಾನು ಹೂವು ಅದೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಫ್ರೈಡೇನೇ ತಂದಿರ್ತಾರಲ್ಲ, ಮಂಡೇಗೆ ಏನು ಪ್ಲ್ಯಾನ್ ಮಾಡಬೇಕು, ಫ್ರೈಡೇಗೆ ಏನು ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೂವು ಕಟ್ಟಿ ಎತ್ತಿಟ್ಕೊಂಡಿರ್ತೀನಿ. ಇಂಥದ್ದೇ ಅಂತಂದರೆ ನಾವೇನು ಹೇಳಿರಲ್ಲ, ನಮ್ಮ ಅವಾಗ ಯಾವ್ದು ಅನಿಸುತ್ತೋ ಅದು ತಂದಿರ್ತಾರೆ. ನಾವು ಅದರಲ್ಲಿ ಏನು ಮಾಡ್ಬೋದು ಅಂತ ನಾನು ಐಡಿಯಾ ಮಾಡಿಕೊಂಡು ಮಾಡ್ತೀನಿ. ಅದು ಒಂಥರ ನಮಗೆ ರೊಟೀನ್ ಈಗ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇದು ಹೊಸದು ಲಿಂಗ ತೊಗೊಂಡಿದ್ದು 15 days ಆಯಿತು. ಇದು 2nd ವಾರ ಇದು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಪೂಜೆ ಎಲ್ಲ ಆದಮೇಲೆ ನಾನು ಇವಾಗ ಮಂಡೇ ಉಪವಾಸ ಸ್ಟಾರ್ಟ್ ಮಾಡಿದ್ದೀನಿ. 1 time ಉಪವಾಸ. ಬಾಕ್ಸ್ ಮಾಡಿಸಿದ್ವಿ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಬಾಕ್ಸಸ್ ಜಾಸ್ತಿ ಆರ್ಡರ್ ಮಾಡಿದ್ದೆ ಗ್ಯಾಸ್ದು.
ಟ್ರಾನ್ಸ್ಪರೆಂಟೇ ಇರಲಿ ಕಾಣಿಸುತ್ತೆ ಅಂತ. ಇವಾಗ ಅದಕ್ಕೆಲ್ಲ ಫಿಲ್ ಮಾಡಬೇಕು. ನೆನ್ನೆನೇ ಬಂತು ಬಾಕ್ಸ್, ರಾತ್ರಿ ಬಂತು. ಸೇಮ್ ಡೇ ಡೆಲಿವರಿ ಬಂದು 2 hours ಬಂತು. ಮೀಶೋದಲ್ಲಿ ಸೇಮ್ ಪ್ರಾಡಕ್ಟ್ ಇತ್ತು, ಬಟ್ ನನಗೆ 12 ಪೀಸಸ್ ಅವೈಲೇಬಲ್ ಬೇಕಾಗಿತ್ತು. ಅದರಲ್ಲಿ ಬರೀ 6 ಪೀಸಸ್ ಇತ್ತು ಅಷ್ಟೇನೆ. ತಿರ್ಗಿ ಆಮೇಲೆ ಬೇರೆ ಬೇರೆ ತೊಗೊಳಕ್ಕಾಗಲ್ಲ ಅಂತ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಮತ್ತು ಮೀಶೋದಲ್ಲಿ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಹಾಗಾಗಿ ಇದು ಓಪನ್ ಮಾಡಿ ನೋಡ್ತೀನಿ. ಇರೋ ದುಡ್ಡುಗುತ್ತೆ. ಈ ಥರ ಜಾರ್ಸ್ ಆರ್ಡರ್ ಮಾಡಿದ್ದೆ. ಪ್ಯಾಕಿಂಗ್ ನೀಟಾಗಿದೆ. ಹಾಂ ಮಾಡ್ತೀನಿ. ಟೋಟಲ್ 12 ಆರ್ಡರ್ ಮಾಡಿದ್ದೀನಿ. ಸೇಮ್ ಥರದ್ದು. ಅದು ಮುಟ್ಬಾರ್ದು, ಹೊಡೆದೋಗುತ್ತಾಯ್ತಾ? ಅದು ಆಮೇಲೆ ಓಪನ್ ಮಾಡೋಣ. ನಾನು ಕತ್ತಿ ತಗೊಂಡು ಕಟ್ ಮಾಡ್ತೀಯಾ? ಹೌದಾ? ಏನೈತೆ ಅಂತ? ಅದು ಗ್ಲಾಸು. ಅದಕ್ಕೆ ಅದೇ ನಿನ್ನ ಫೇವ್ರೆಟ್ ಬಾದಾಮಿ, ಗೋಡಂಬಿ ಎಲ್ಲ ಹಾಕಕ್ಕೆ. ಇದು ಅಷ್ಟೇ. ಸೊ ಟೋಟಲ್ 12 ಬಾಕ್ಸಸ್ ಆರ್ಡರ್ ಇದು ಮಾಡೋಣ. ಇದು ಜಾರ್ ಇದೆ, ಇದೂ ಜಾರೇ. ಏನಕ್ಕೆ ಆರ್ಡರ್ ಮಾಡಿದೆ ಅಂದರೆ ಇದು ದೊಡ್ಡದು ಬಂದಿದೆ, ಚಿಕ್ಕದು ಬಂದಿದೆ. ನೋಡೋಣ. ಭಯಂಕರ ನಿಮಿಷ ಇದೆಯಾ? ಇದು ಸೇಮ್. ಇದು ಪುಡಿ ಉಪ್ಪು ಮತ್ತು ಕಲ್ಲುಪ್ಪು ಹಾಕೋಕ್ಕೆ ಅಂತ ತಗೊಂಡಿದ್ದು. ಪ್ಯಾಕಿಂಗ್ ಏನೋ ಚೆನ್ನಾಗಿದೆ. ನನಗನ್ಸಂಗೆ ಪುಡಿ ಉಪ್ಪು ಹೋಗಿ ಕಲ್ಲುಪ್ಪಕ್ಕೆ ಚಿಕ್ಕದಾಯ್ತೇನೋ ಅಂತ ಅನ್ನಿಸ್ತಾ ಇದೆ. ಚೂರು ದೊಡ್ಡದು ಬೇಕಾಗಿದೆ ಅಂತ ಏನು ಮಾಡೋಕ್ಕಾಗಲ್ಲ. ಬಂದಿದೆ ಈ ಥರ. ಇಲ್ಲೂ ಟ್ರಾನ್ಸ್ಪರೆಂಟ್ ಇದೆ, ಇಲ್ಲೂ ಟ್ರಾನ್ಸ್ಪರೆಂಟ್ ಇದೆ. ದಿವಸ ಅದು ಪುಡಿ ಉಪ್ಪಿಗೆ ನಾರ್ಮಲ್ ಬಾಕ್ಸ್ ಹಾಕ್ತಿದೆ. ಮತ್ತು ಇದು ಕಲ್ಲುಪ್ಪಿಗೆ ಅದು ಜಾಡಿ, ನಮ್ಮತ್ತೆಗೆ ಅದು ಜಾಡಿ ಇಷ್ಟ ಆಗ್ಬಿಟ್ಟು ಒಂದು ಜಯನಗರ್ಗೆ ಹೋದಾಗ ತೊಗೊಂಬಂದಿದ್ದು. ಮತ್ತು ಅದರಲ್ಲಿ ಏನಾಗ್ತಿದೆ ಅಂದರೆ ಸ್ವಲ್ಪ ನೀರು ಬಿಟ್ಕೊಳಂಗೆ ಆಗ್ತಾಯಿದೆ. ಹೀಟ್ಗೋ ಏನಕ್ಕೋ ಗೊತ್ತಿಲ್ಲ. ಅಂದರೆ ಅಡುಗೆ ಎಲ್ಲ ಮಾಡ್ತೀವಲ್ಲ, ಅದು ಫೋಟೋ ಪೇಪರಿಂದ. ಅದಕ್ಕೆ ಇವಾಗ ಬೇಡ ಅಂತ ಇದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಎರಡು ಸೇಮ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತ ನೋಡೋಣ. ಎಲ್ಲ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ನಾನು ಈ ಬಾಟಲ್ ಪಾರ್ಸೆಲ್ ಎಲ್ಲ ಬಂದಿತ್ತಲ್ಲ, ಅದನ್ನೆಲ್ಲನೂ ತೊಳೆದ್ಬಿಟ್ಟು ಒಣಗ್ಸಕ್ಕಂತ ಇಟ್ಟಿದ್ದೀನಿ. ಎಲ್ಲ ನೀರು ಸೋರಬೇಕು, ಅದಾದಮೇಲೆ ಹಾಕೋಣ ಅಂದ್ಬಿಟ್ಟು. ಇವಾಗ ಇದೆರಡು, ಒಂದಕ್ಕೆ ಕಲ್ಲುಪ್ಪು, ಒಂದಕ್ಕೆ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಇದು ನೀಟಾಗೆ ಸ್ಪೇಸು ಅಷ್ಟೇ ನೀಟಾಗೆ ಸರಿ ಹೋಯ್ತಿದ್ದು. ನೋಡೋದಕ್ಕೂ ಅಷ್ಟೇ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಅನಿಸ್ತು. ನಂಗೆ ಯೂಶ್ವಲಿ ಅದು ಜಾಡಿಯಲ್ಲಿ ಇರೋದು ಅದು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದು. ಇವಾಗ ಈ ಬಾಕ್ಸಸ್ಸಿಗೆ ಏನೇನು ಅರೇಂಜ್ ಮಾಡೋದು ಅಂತ ನಾನು ಅನ್ಕೋತಾ ಇದ್ದೆ. ಫಸ್ಟು ಅಂದರೆ ಖಾಲಿನೂ ಇಡೋಕ್ಕಾಗಲ್ಲ, ಏನೂ ಎಲ್ಲ ಫಿಲ್ ಮಾಡಬೇಕು. ಆಲ್ಮೋಸ್ಟ್ ನಾವು ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರಿಜ್ಜಲ್ಲೇ ಇಟ್ಟಿರ್ತೀವಿ, ಒಂದು ಮಾತ್ರ ಈಚೆ ಇರುತ್ತೆ ಆ ಥರ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲೇ ಇಟ್ಬಿಡೋಣ. ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ನ ಒಂದು ದಿವಸ ಅಂದರೆ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಎಲ್ಲರೂ ತಿಂತೀವಿ ನಮ್ಮ ಮನೇಲಿ. ಬಾದಾಮಿ ಮತ್ತು ಖರ್ಜೂರ ಮತ್ತು ದ್ರಾಕ್ಷಿ ಇದೆಲ್ಲನೂ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ನಾವು ತಿನ್ನೋದು. ಹಾಗಾಗಿ ಇಲ್ಲೇ ಈಚೆನೇ ಇಟ್ಕೊಂಡ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಮಾಡ್ಬೋದು ಅಂತ. ಮತ್ತು ಇದು ಚಿಯಾ ಸೀಡ್ಸು, ಇದೂ ಅಷ್ಟೇ ಡೈಲಿ ಯೂಸ್ ಮಾಡೋವಂಥದ್ದು, ಡೈಲಿ ಯೂಸ್ ಮಾಡ್ತೀವಲ್ಲ ಇದು, ಹಾಗಾಗಿ ಇದೆಲ್ಲ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ನಾನು ಸ್ಟೋರೇಜ್ ಬಾಕ್ಸ್ ಮಾಡಿಸಿದ್ವಿ, ಅದು ಲಾಸ್ಟ್ ಟೈಮು. ಅಲ್ಲಿ ನಾವು ಗ್ರಾಸರೀಸ್ ಎಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅದರಲ್ಲಿ ತುಂಬ ಇವಾಗ ನಮ್ಮ ಅತ್ತೆಗೆಲ್ಲ ಜಾಸ್ತಿ ಇವಾಗ ಬಗ್ಗಿ ಎತ್ಕೊಳಕ್ಕಾಗದೇ ಇರೋ ಅಂಥದ್ದು ಆ ಥರದ್ದೆಲ್ಲನೂ, ಇವಾಗ ಕಡಲೆಬೇಳೆ ಅದೆಲ್ಲ ಒಗ್ಗರಣೆಗೆ ಬೇಕಾಗುತ್ತಲ್ಲ, ಅಂಥದ್ದೆಲ್ಲನೂ ಈ ಥರದಕ್ಕೆ ಇಟ್ಬಿಡೋಣ. ಇಲ್ಲಿ ಫ್ರೀಸರಲ್ಲಿ ಇಡುವಂಥ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಅಂದರೆ ಈ ಥರದ್ದು ಗ್ರಾಸರೀಸ್ ಅದನ್ನೆಲ್ಲನೂ ಇದಕ್ಕೆ ಸ್ಟೋರ್ ಮಾಡಿಡೋಣ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡಿ ಇಡ್ತಾ ಇರೋದು.
ಇದು ಆಲ್ಮೋಸ್ಟ್ 12 ಬಾಕ್ಸಸ್ ಬಂದಿತ್ತು. ಮತ್ತು ಇಲ್ಲಿ ನಮಗೆ ಸ್ಪೇಸ್ ಹಿಡಿಯೋಕ್ಕಾಗ್ತಿದ್ದಿದೆ 11 ಬಾಕ್ಸಸ್ಸು. 1 ಬಾಕ್ಸ್ ಎಕ್ಸ್ಟ್ರಾ ಆಗುತ್ತೆ. ಅದು ಸ್ಪೇಸ್ ಎಷ್ಟು ಏನು ಅಂತ ನಾವು ಬುಕ್ ಮಾಡಬೇಕಾದ್ರೇ ಗೊತ್ತಾಗಲ್ಲ. ಹಾಗಾಗಿ ನಾವು ಇವಾಗ 11 ಬಾಕ್ಸಸ್ ಇಡ್ಬೋದು ಇಲ್ಲಿ. ಇದು ನಮ್ಮನ್ನು ಅಮೆಝಾನಲ್ಲಿ ತೊಗೊಂಡಿದ್ದು. ಪ್ಯಾಕ್ ಆಫ್ 6ಗೆ ನಮಗೆ 250 ಆಗುತ್ತೆ. ನಾನು 12 ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ 500 ಅಷ್ಟು ಆಯಿತು, 500 ಆಯಿತು. ಇವಾಗ ನಾನು ವಿತ್ ಪ್ರೈಸ್ ಹೇಳ್ತಾ ಇದ್ದೀನಿ. ಯಾಕಂತಂದರೆ ತಿರ್ಗಿ ಆಮೇಲೆ ಲಿಂಕು, ಆಮೇಲೆ ಎಷ್ಟಾಯಿತು ಏನು ಅಂತೆಲ್ಲ ಕ್ವೆಶನ್ಸ್ ಇರುತ್ತಲ್ವ, ಹಂಗಾಗಿ ಮುಂಚೆನೇ ಹೇಳ್ಬಿಡೋಣ ಅಂದ್ಬಿಟ್ಟು. ಇವಾಗ ಗೋಡಂಬಿ ಅದು ಸ್ವಲ್ಪ ಆಯಿತು, ಅದನ್ನು ಮತ್ತು ಎಳ್ಳು, ಆಮೇಲೆ ಗಸಗಸೆ ಇಂಥದ್ದೆಲ್ಲನೂ ಅಷ್ಟೇ. ನಮ್ಮ ಮನೇಲಿ ಗಸಗಸೆ ಮತ್ತು ಎಳ್ಳು, ಜೀರಿಗೆ ಮತ್ತು ಮೆಣಸು ಅದೆಲ್ಲ ನಾವು 1 kg ಆ ಥರ ಸ್ಟಾಕ್ ಇರುತ್ತೆ. ನಮ್ಗೆ ಅವಾಗಿಂದ ಆ ಥರ ನೋಡಿ ಇವಾಗ ಚಿಕ್ಕದಾಗಿ ತರಬೇಕು ಅಂತಲೇ ಅನಿಸಲ್ಲ. ಇದನ್ನು ಅಷ್ಟೇ ಒಂದು ಫುಲ್ಲು ದೊಡ್ಡ ಪ್ಯಾಕೆಟೇ ತರೋದು. ಗಸಗಸೆನೂ ಅಷ್ಟೇ. ನಮ್ಮ ಮಾವ ಫ್ರೆಂಡ್ ಅವ್ರ ಶಾಪಲ್ಲಿ ಡ್ರೈ ಫ್ರೂಟ್ಸು ಅದೆಲ್ಲ ತೊಗೊಂಬರೋದು. ಅವಾಗೇ ಇದನ್ನೆಲ್ಲನೂ ತಂದುಬಿಡ್ತಾರೆ. ಏಲಕ್ಕಿ ಅದೂ ಅಷ್ಟೇ. ಎಲ್ಲ ನಾವು ಜಾಸ್ತಿ ಕ್ವಾಂಟಿಟಿ ತಂದು ನೋಡಿ ನಮಗೆ ಚಿಕ್ಕದಾಗಿ ತೊಗೋಬೇಕು ಅಂತ ಅದು ಅನಿಸಲ್ಲ. ಸೊ ಇದಾದಮೇಲೆ ಕಸ್ತೂರಿ ಮೇಥಿ ಅದೂ ಅಷ್ಟೇ. ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇದರಲ್ಲೇ ಇಟ್ಬಿಡೋಣ ಅಂದ್ಬಿಟ್ಟು. ಚಕ್ಕೆ ಲವಂಗ ಅದೆಲ್ಲ ಮಸಾಲೆ ಬಾಕ್ಸಲ್ಲೇ ಇರುತ್ತಲ್ಲ, ಹಾಗಾಗಿ ಅದೇನು ಎಕ್ಸ್ಟ್ರಾ ಇಡೋದು ಬೇಡ ಅಂತ ಅನ್ನಿಸ್ತು. ಹೋಗ್ತಾ ಇನ್ನು ಖಾಲಿ ಯಾವ್ದ್ಯಾವ್ದು ಬಾಕ್ಸ್ ಇದೆ ಅದಕ್ಕೆ ಏನು ಫಿಲ್ ಮಾಡ್ಬೋದು, ಏನು ಅವಶ್ಯಕತೆ ಇರುತ್ತೆ ಅದು ನೋಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇಷ್ಟು ಫಿಲ್ ಮಾಡಿದ್ದೀನಿ. ನನಗೆ ಇವಾಗ ಇದು ಯೂಸ್ಫುಲ್ ಅನ್ನಿಸ್ತು. ಇದು ನಾನು ಏನು ಪ್ರಾಡಕ್ಟ್ ತೊಗೊಂಡಿದ್ದೆ ಅದು ಯೂಸ್ಫುಲ್ ಅನ್ನಿಸ್ತು. ಸೊ ಇದು ಫೈನಲಾಗಿ ಎಲ್ಲ ಆಗಿದೆ. ಇವಾಗೆಲ್ಲ ಜೋಡಿಸ್ಬಿಟ್ಟು ಇವಾಗ ನಾನು ಸ್ಕೂಲ್ ಹತ್ರ ಹೋಗೋದಿತ್ತು, ಹಾಗಾಗಿ ಸ್ಕೂಲ್ ಹತ್ರ ಹೋಗಬೇಕು ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.